ಅಲ್ಲ ನನ್ನ ಗೋಳನ್ನು ಯಾರು ಕೇಳುತ್ತಿಲ್ಲವಲ್ಲ. ಗೇಮರ್ ಅಂದ್ರೆ ಸುಮ್ಮನೆನಾ? ನೋಡಿ ಯಾವ ಥರ ಹಾಕೊಂಡು ಕೂತ್ಕೊಂಡು ಗೇಮ್ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು. ಅಲ್ಲ ಮಗು, ಹಾಂ ಈ ಥರ ಗೇಮ್ ಆಡೋದ ನೀನು? ವೆರಿ ಗುಡ್. ನಿಂಗೆ ಕೈಗೆ ನೋವು ಆಗಬಾರ್ದು, ಏನೂ ಆಗಬಾರ್ದು. ಗುಡ್ ಗುಡ್, ಕ್ಯಾರಿ ಆನ್. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಸಂಜೆ 5 ಗಂಟೆಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಎಸ್, ತುಂಬಾ ಕೆಲ್ಸಗಳೆಲ್ಲ ಇತ್ತು, ಕೆಲ್ಸಗಳೆಲ್ಲ ಆಯ್ತು. ಅಂಡ್ ಅಲ್ಲಿ ಗ್ರಾಸ್ ಎಲ್ಲ ಏನಿದೆಯಲ್ಲ ಅದನ್ನ ಹೇಗ್ ಯೂಸ್ ಮಾಡೋದು ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ನಮ್ಮ ಅಚ್ಚುತ್ ನೋಡಿ ಮೊಸರನ್ನ ಒಗ್ಗರಣೆ ಹಾಕ್ಬಿಟ್ಟು ನೀಟಾಗಿ ಮಾಡ್ಕೊಟ್ಟಿದೀನಿ. ನಂಗೆ ಬೇಡ ಬೇಡ ಅಂತಿದ್ದೀನಿ. ನಂಗೆ ಸಿಕ್ತು ಅದೇ ಒಂದ್ ಕಂಟೆಂಟು ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸರಿ ಆಯ್ತು, ಮಾಡಲ್ಲ ಬಿಡು. ಮತ್ ಇವಾಗ ಒಂದ್ ಚಾಲೆಂಜ್ ವಿಡಿಯೋ ಮಾಡೋಣ ಅನ್ಕೊಳ್ತಾ ಇದೀನಿ. ಮಾಡಲ್ಲ ಅಂದ್ರೆ ಹೆಂಗೆ? ಯಾಕೆ? ಜೆಮ್ಸ್ 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 ಚಾಲೆಂಜ್ ವಿಡಿಯೋ ಕಣೋ. ಜೆಮ್ಸ್ ಬೇಡ್ವಾ ನಿಂಗೆ? ಹಾ, ನಿನ್ ಮುಖ ಏನು ಹಿಡಿತಿಲ್ಲ. ಇಲ್ಲಿ ನೋಡು, ನನ್ ಮುಖ ಹಿಡ್ಕೊಳ್ತಾ ಇದ್ದೀನಿ. ಗೈಸ್, ನನ್ ಮೇಲೆ ಟ್ರಸ್ಟೇ ಇಲ್ಲ ಗೈಸ್. ಇವನ್ಗೆ ಬರಲ್ವಾ ನಿನ್ ಗೇಮ್ಗೆ, ಚಾಲೆಂಜ್ಗೆ? ಹಾ, ಬರಲ್ವಾ? ನೀನ್ ಹಿಂಗೆಲ್ಲ ಮಾಡಿದ್ರೆ ನಾನು ನಿನ್ ಮುಖ ನಿಜವಾಗ್ಲೂ ತೋರ್ಸ್ಬೇಕಾಗತ್ತೆ. ನಿನ್ ಮುಖ ಯಾರು ನೋಡಿಲ್ಲ, ಇಲ್ಲೆಲ್ಲ ನೋಡಿದಾರೆ. ಆ ಇಷ್ಟು ಚೆನ್ನಾಗಿರೋದ್ ಮಾಡ್ಕೊಟ್ಟಿದ್ರೆ ಬೇಡ ಅಂತ ಹೇಳ್ತಾನೆ ಗೈಸ್. ನೋಡಿ ಏನ್ ಹೇಳಿ. ಸರಿ ಬಿಡು, ಆಯ್ತು, ಬೇಡ ಬಿಡು. ಗೈಸ್, ಗೇಮ್ಸ್ ಆಡೋಣ ಬಾ ಅಂತಂದ್ರೆ, ಗೇಮ್ಸ್ ಆಡೋಣ ಬನ್ರಿ ಅಂತಂದ್ರೆ ನೋಡಿ ಹೆಂಗ್ ಬಂದ್ ನಿಂತ್ಕೊಂಡಿದಾರೆ ಎಲ್ಲ 3 ಜನನು. ಹೆಂಗ್ ಬಂದ್ ಕಾಂಚನ ಬರುತ್ತೆ. ಕಾಂಚನ ಕಾಂಚನ ಇರ್ಬೇಕು. ಏನೇ ಮಾಡ್ಬೇಕು, ಕಾಂಚನ ಗಿವಿ ಕಾಂಚನ. ಅಲ್ಲ, ನಿನ್ ಕಾಂಚನ ಹೋಗ್ಬಿಟ್ಟು ಕಂದಂಗ್ ಹೋಗ್ಬಿಟ್ಟು ಏನ್ ಮಾಡೋದು? ಇಲ್ಲ ನಮ್ಗೆಲ್ಲ ಕಾಂಚನ ಬೇಡ ಬೇಡವಾ? ಕಾಂಚನ ಅವನು ಕೊಟ್ಟರು ಪರವಾಗಿಲ್ಲ. ಏನ್ ಮಸ್ಕ ಹೊಡಿತಿದ್ಯಾ? ಕೊಟ್ಟಿರೋದು ಹೋಗೋದು ನಿಮ್ ಇಷ್ಟ. ಅವ್ನ ಕೈ ಬಂದ್ಮೇಲೆ ಅವ್ನ ಏನ್ ಬೇಕಾದ್ರೆ ಮಾಡ್ತಾನೆ. ಅವ್ನ್ ನನಗಾದ್ರೂ ಪಾರ್ಟಿ ಕೊಡ್ತಾನೆ, ಅವ್ನ್ಗಾದ್ರೂ ಪಾರ್ಟಿ ಕೊಡ್ತಾನೆ, ಅವ್ನ್ ಕೊಡ್ಸ್ತಾರೆ ಏನಾದ್ರೂ ಇರ್ತಾನೆ. ಓಕೆ, ಗೇಮ್ಸ್ ರೆಡಿನಾ? ನಾನ್ ಹೋಗಿ ಇನ್ನ ಐಟಮ್ಸ್ ಬೇಕು. ಅಚ್ಚು, ನೀನ್ ರೆಡಿನಾ? ಅವನ್ ಹಿಂಗ್ ಗೊತ್ತವನೆ. ಹೆಂಗ್ ಗೊತ್ತಿದ್ದಾನೆ ಸ್ಕಂದ ಅವನು? ಏನಾಯ್ತು? ಏನ ಕಳ್ತಾ ಇದ್ಯಾ? ಏನು ಕಳ್ತಾ ಇದ್ಯಾ? ಖುಷಿ ಪಡೆಯುತ್ತೆ. ಅಯ್ಯೋ, ಎಷ್ಟು ಇಂಟ್ರೆಸ್ಟ್ ಬಂದಿದೆ ನನ್ ಮಗನ್ಗೆ ಓದೋದ್ರ ಬಗ್ಗೆ. ಓದಿಸ್ತೀನಿ ಬಿಡ, ಅಳ್ಬೇಡ. ಅವನು 4 ಇಂಚ್ ಹೈಟ್ ಆಗ್ಬಿಟ್ಟವನೆ. ಸುಮ್ನೆ ನೋಡು, ನಂಗೆ ಎಲ್ಲಿ ಅಚ್ಚು ನಿಂತ್ಕೊಂಡ್ ನೋಡೋಣ. ಸ್ಟ್ರೈಟ್ ಅಚ್ಚು, ಸ್ಟ್ರೈಟ್ ನಿಂತ್ಕೋ. ಡ್ವಾರ್ಫಿಸಮ್. ಹಿಂಗ್ ಮಾಡು, ನಿಂತ್ಕೋ ಬೇಗ. ಮಾಡೋ ಉದ್ದ ಕಾಣಿಸ, ನಿಂತ್ಕೊಳ್ಳೋ ಬೇಗ. ಮಾಡೋ ಉದ್ದ ಕಾಣಿಸ. ಅದಕ್ಕೆಲ್ಲ ಅಳ್ತಾರ. ಇವರೆಲ್ಲ ಇದಕ್ಕೆಲ್ಲ ಫ್ಲೆಕ್ಸ್ ಕೊಡ್ತಾರೆ ಗೈಸ್. ನಾವು ನೋಡಿ ಬಿಟ್ಟು ನೋಡ್ಬೇಕು ಇವರೆಲ್ಲ ನಮಗೆ. ಅದಕ್ಕೆ ಯಾವತ್ತು ಕತ್ತೆತ್ತೆ ಮಾತಾಡ್ಸೋದು ನೀವು ಹೇಳಿ ಅಂತ ಕತ್ತೆ ಬಗ್ಗಿಸ್ಕೊಂಡ್ ಮಾತಾಡಿಸಿ. ಪೊಗರಮ್ಮ ಪೊಗರು. 2 ವರ್ಷ ಕೈ ತಲೆಗ್ ಸಿಗಲ್ಲ. ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಹಿಂಗ್ ಕೈನ ಜೋಬಲ್ಲಿ ಹಾಕೊಂಡ್ ಮಾತಾಡಿಸ್ತೀನಿ. ಸೇಮ್ ನಮ್ ತಂಗಿ ತರ. ರಾತ್ರಿಗೂ ನನ್ ತಲೆ ಕೈ ಸಿಗಲ್ಲ. ಪರವಾಗಿಲ್ಲ, ನಾನು ಹಿಂಗ್ ಕೈನ ಜೋಬಲ್ಲಿ ಹಾಕೊಂಡ್ ಏನು ಪೊಗರ್ ಫುಲ್ ಆಟಿಟ್ಯೂಡ್ ಅಲ್ಲಿ ಮಾತಾಡ್ತೀನಿ. ನಾನು ಏನ್ ನಿನ್ ತಲೆ ನಿಟ್ಕೊಂಡ್ ಮಾತಾಡ ಹಿಂಗ್ ಮಾತಾಡ್ಸ. ಆಲ್ರೆಡಿ ಕಷ್ಟಪಟ್ಟು ಗೈಸ್, ನಾನು ಅವಾಗಿಂದ ಕೂತ್ಕೊಂಡು ಇವ್ರು ಕತ್ತೆತ್ತಿ ಎತ್ತಿ ನೋಡ್ಕೊಂಡು ವ್ಲಾಗ್ ಮಾಡ್ತಾ ಇದ್ದೆ. ಇವಾಗ ನಿಂತ್ಕೊಂಡ್ ಮಾಡ್ತೀನಿ. ಇವ್ ನೋಡಿ ಬಿದ್ದೆ ಬಿಟ್ಟ. ಅದು ದೊಡ್ಡ ಟವರ್ ಕಟ್ಬೇಕಾದ್ರೆ ದೊಡ್ಡ ಟವರ್ ಕಟ್ಬೇಕಾದ್ರೆ ರಿಸ್ಕ್ ಅಂತಲ್ಲ. ಜಾಸ್ತಿ ಹೈಟ್ ಇದ್ದವಾಗ ಏನ್ ಗೊತ್ತಾ, ನಡಿಯೋಕ್ಕೂ ಪ್ರಾಬ್ಲಮ್ ಆಗುತ್ತೆ, ಕಾರಲ್ಲಿ ಕೂತ್ಕೊಳ್ಳೋಕ್ಕೂ ಪ್ರಾಬ್ಲಮ್ ಆಗುತ್ತೆ. ಕೂಡ ಇಲ್ಲ. ಮೇನ್ ಹೈಟ್ ಇಲ್ಲ. ಮಕ್ಕಳು ಮಾಡ್ತಾರೆ, ಅದನ್ನೇ ನೋಡೋದು. ಚೇರ್ ಹಾಕೊಂಡ್ ನಿಂತ್ಕೊತಾಳೆ ಬಿಡು ಗಂಡ ಪಕ್ಕದಲ್ಲಿ. ಜಗತ್ತಲ್ಲಿ ಯಾರು ನೈಟ್ ಇರೋರು ಇಲ್ವೇ ಇಲ್ಲ ನೋಡು ಗಂಡಸರು. ಹೀಲ್ಸ್ ಹಾಕೋತಾಳೆ ಬಿಡು.
ಪರವಾಗಿಲ್ಲ ಬೇಕಾಗಿಲ್ಲ. ಅಲ್ಲ ಅಕಸ್ಮಾತ್ ಏನಾದ್ರು ಹೈಟ್ ಅವಳು ಜಾಸ್ತಿ ಇದ್ದು ಹೀಲ್ಸ್ ಏನಾನ ಹಾಕೊಂಡ್ರೆ ಗಂಟಕ್ಕಿಂತ ಎತ್ತರ ಕಾಣಿಸ್ಬಿಡ್ತಾಳೆ. ಯಾವತ್ತು ಹೆಣ್ಣು ಯಾವತ್ತು ಹುಡುಗ ಯಾವತ್ತು ಉದ್ದಿರ್ಬೇಕು, ಹುಡುಗಿ ಯಾವತ್ತು ಕುಳ್ಳಗಿರ್ಬೇಕು, ಅದೇ ಲಕ್ಷಣ. ಅಲ್ವಾ ಗೈಸ್? ಫೇಮಸ್ ಆಕ್ಟರ್ ಕೃತಿ ಸನೋನ್ ಇಸ್ ಟಾಲರ್ ದೆನ್ ಶಾಹಿದ್ ಕಪೂರ್ ಫಿಲಂ ಅಲ್ಲಿ ಕಾಣಿಸಿತ್ತು. ಸೊ So what? She can't wear heels and she can't flex. ಯಾವಾಗ್ಲೂ ಹುಡುಗಿರ್ಗೊಂದ್ ಆಸೆ ಇರತ್ತೆ. ಅಲ್ಲ ಹುಡುಗಿರ್ಗೊಂದ್ ಆಸೆ ಇರತ್ತೆ ಹೀಲ್ಸ್ ಹಾಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಹೀಲ್ಸ್ ಹಾಕೋಬೇಕು ಅಂತ ಆಸೆ ಇದ್ದವಾಗ ಏನಾಗತ್ತೆ, ಹೀಲ್ಸ್ ಹಾಕೊಂಡಾಗ ಗಂಡಿಗೆ ಸ್ವಲ್ಪ ಹೈಟ್ ಅಲ್ಲಿ ಒಂದು ಇದು ಬರುತ್ತೆ. ನಿಮ್ ಪ್ರಕಾರ ನನಗೆ ಹೈಟ್ ಈಕ್ವಾಲಿಟಿ, ಗಂಡಿಗೂ ಹೈಟ್ ಈಕ್ವಾಲಿಟಿ ಇಟ್ಕೊಂಡು ನೀನು ಅವಳು ಹೀಲ್ಸ್ ಹಾಕೊಂಡ್ ಬಿಟ್ಟಂದ್ರೆ ಫಸ್ಟ್ ಆಫ್ ಆಲ್ ನಂದು ಹೋದ ವರ್ಷ ಹಿಸ್ಟ್ರಿ ಬುಕ್ ಪ್ರಕಾರ 1805 ಅಲ್ಲಿ ರಾಜರು ಹಾಕೊಂತಿದ್ದು ಹೀಲ್ಸ್ ಅದು. ರಾಜ್ ಹಾಕೊಳ್ತಿದ್ದು ಹೀಲ್ಸ್. Why? Because ಅವರು ಕುದುರೆನೆಲ್ಲ ಓಡಿಸ್ತಿದ್ರಲ್ಲ, ಕುದುರೆ ಮೇಲೆ ಹಿಂಗ್ ಹಾಕಿ ಹಿಂಗ್ ಬಿಟ್ಟಿರ್ತಾರಲ್ಲ, ಕಾಲ್ ಹಿಂಗ್ ಜಾರಬಾರ್ದು ಅಂತ ಹೀಲ್ಸ್ ಇಲ್ಲಿ. ಇವಾಗ ಗೊತ್ತಾಯ್ತು. ಅಚ್ಯುತ್ ಅಚ್ಚು ಡಿಪ್ರೆಷನ್ ಹೋಗ್ಬೇಡ, ಬಾ ಓದೋಣ. ಅಲ್ಲ ಇದ್ ಮಾಡ್ಕೊಡು, ಇದನ್ನ ಸ್ಕ್ರಾಂಬಲ್ ಕೊಡು ಮಾಡಿ. ಡಿಪ್ರೆಷನ್ ಹೋಗ್ಬಿಟ್ಟಿದ್ಯಾ, ಬಾರೋ ಎದಳೋ. ಇವಳು ಮಾಡ್ತಿದ್ದಾಳೆ, ಇವಳು ನಿನ್ಗೇನ್ ಕೆಲ್ಸ ಇದ್ರ ಅವನಿಗೆ ಹಿಂಗೆ 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 ಸ್ಕ್ರಾಂಬಲ್ ಮಾಡ್ಬೇಕಾ? ಸ್ಕ್ರಾಂಬಲ್ ಅಚ್ಚು ಸ್ಕ್ರಾಂಬಲ್ ಆಯ್ತು ನೋಡ, ಎದಳೋ. ಸ್ಕ್ರಾಂಬಲ್ ಆಯ್ತು. ಬಿಕ್ಸ್ ಕ್ಯೂಬ್ ಸಾಲ್ವ್ ಮಾಡ್ತಾನೆ ಈ ವಿಡಿಯೋನಲ್ಲಿ ನೀ ಮಾನ ಮರ್ಯಾದೆ ಹೋಗುತ್ತೆ. ಬಿಕ್ಸ್ ಕ್ಯೂಬ್ ಸಾಲ್ವ್ ಮಾಡು, ಸಾಲ್ವ್ ಮಾಡೋ ವಿಡಿಯೋ. ಅದಕ್ಕೆ ಮುಖ ಬಾ ಕಿಸ್ಕೊಬೇಡ, ಬಾ ಇಲ್ಲಿ ಎದಳೋ, ಹೆಚ್ಚು ಎದಳೋ. 1 ನಿಮಿಷದಲ್ಲಿ ಸರಿ 5 ಮಿನಿಟ್ಸ್ ಅಲ್ಲಿ ಮಾಡುವ. ಅಚ್ಚ ನೀನು ಸಾಲ್ವ್ ಮಾಡ್ತಿಲ್ಲ ಅಂತಂದ್ರೆ ನೀನು ಅಕ್ಕನ ಇಷ್ಟಪಡ್ತೀನಿ. 5 ಮಿನಿಟ್ಸ್ ಟೈಮ್ ನಿಮ್ಗೆ. 4 ಮಿನಿಟ್ಸ್, 3 ಮಿನಿಟ್ಸ್, 2 ಮಿನಿಟ್ಸ್. ಓಕೆ 2 ಮಿನಿಟ್ಸ್ ಅಲ್ಲಿ ಮಾಡು. Your time starts now. Come on. Yes, Achyut is doing great. Yes. ಸುಮ್ನೆ ನನ್ ಕಂಟೆಂಟ್ ಒಂದ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನಾನೇನೋ ಇದ್ ಮಾಡ್ಕೊಂಡಿದೀನಿ. ನೀನ್ ನೋಡಿದ್ರೆ ನನ್ಗೆ ಕಂಟೆಂಟ್ ಅಂತ ನೆನಪಿದೆ. ಬಾ. ಎಸ್, ನಮ್ಮ ಅಚ್ಯುತ್ ಅವರು ಬೇಗ ಮಾಡ್ತಾ ಇದಾರೆ. ವೆರಿ ಗುಡ್. ಚೆನ್ನಾಗಿದ್ಯಾ? ನಿನ್ ಬಾಟಲ್ ಚೆನ್ನಾಗಿದೆ. ಅದೇನದು? ಇದು ಗಿಫ್ಟ್ ಬಾಟಲ್. ಅಲ್ಲ ನಿಮ್ದು ಏನದು ಇದ್ರದಾ ಚಕ್ರನಾ? ಫೋಕಸ್ ಮಾಡಿ ಅದು. ಎಸ್ ಮಾಡ್ತಾ ಇದ್ದಾನೆ ನೀಟಾಗಿ. ಅದು ನಿಮ್ ತಮ್ಮನ್ ಕೊಟ್ರೆ ಅವ್ನು ರಿಜೆಕ್ಟ್ ಮಾಡ್ತಾನೆ. ಏನು ಕೇಳಿ ಸ್ವಲ್ಪ ನೀವ್ ಜಾಗ ಬಿಡಿ, ಮಧ್ಯದಲ್ಲಿ ನಿಮ್ದೇ ನಂದೆಲ್ಲಿ ಇಡ್ಲಿ ಅಂತ ಹೇಳ್ಬಿಟ್ಟು ಎತ್ಕೊಂಡು ಹೋಗ್ರಿ ಆ ಕಡೆಗೆ. ಇಡ್ಲಿ ಗೋಪಾಲ್ ಅವ್ರ ಹೋಗಿ ಆಮೇಲೆ ಬನ್ನಿ ಮಾಡ್ತೀನಿ. ಏನೇನ ಹೆಂಗೆ ತೋರ್ಸಿ. ಆಮೇಲೆ ಬನ್ನಿ Okay, it's going. Yes, Achyut is doing well. Okay, ಮತ್ತೆ ಬೇಗ ಮಾಡಿ ಸರ್. ನೀವು ಕ್ಯೂಬಿಕ್ಸ್ ಇದರಲ್ಲಿ ಸೇರ್ಕೊಳ್ಳುವಂತೆ. ರೂಬಿಕ್ಸ್ ಅಲ್ಲ, ಕ್ಯೂಬಿಕ್ಸ್ ರೂಬಿಕ್ಸ್ ಕ್ಯೂಬ್ ಅದೇನಂತ ನಮ್ಗೆ ಗೊತ್ತಿಲ್ಲಪ್ಪ ಟೆಕ್ನಿಕಲ್ ವರ್ಡ್ ಅಲ್ಲಿ. ಏನ್ ಮಾಡೋಣ, ಏನೋ ಒಂದು ನಾವು ಏನಕ್ಕೆ ಟ್ರೈ ಮಾಡ್ತಾ ಇರ್ತೀವಿ, ಅವನು ಸಾಲ್ವ್ ಮಾಡಕ್ ಟ್ರೈ ಮಾಡ್ತಿರ್ತಾನೆ. ಬಟ್ ಹಿ ವಿಲ್ ಬಿ ಡೂಯಿಂಗ್ ಗ್ರೇಟ್ ಥಿಂಗ್ಸ್. ಓಕೆನಾ? ಸೊ ಟೈಮ್ ಆಗ್ತಾ ಇದೆ, 1 ನಿಮಿಷ ಮೇಲೆ ಆಯ್ತು, 2 ನಿಮಿಷ ಆಯ್ತು ಆಲ್ರೆಡಿ. ಸೊ ಚೆನ್ನಾಗಿ ಮಾಡ್ತಿದ್ದಾನೆ, ಪರವಾಗಿಲ್ಲ. ನಮ್ಮ ಅಚ್ಯುತ್ ಮಾಡ್ತಾ ಇರೋದಕ್ಕೂ ಏನಾದ್ರು ಒಂದು ಅವಾರ್ಡ್ಸ್ ಅಂತ ಕೊಡ್ಬೇಕಾಗುತ್ತೆ. ಅಂಡ್ ಅವಾರ್ಡ್ಸ್ ಏನ್ ಕೊಡ್ಬೇಕು ಅಂತ ಯೋಚನೆ ಮಾಡ್ಬೇಕಷ್ಟೇ. ಅವ್ನು ಸಾಲ್ವ್ ಮಾಡಿದ್ಮೇಲೆ ಅವ್ನು ಹತ್ತಿದ್ದಕ್ಕೆ ಬಟ್ಟೆ ಮೇಲೆಲ್ಲ ಕಣ್ಣಿನ ಧಾರೆ ಎಲ್ಲ ಹರಿದು ಬಟ್ಟೆ ಎಲ್ಲ ನೆಂದೋಗೋ ಸ್ಥಿತಿನಲ್ಲಿತ್ತು. ಆದ್ರೂ ಕೂಡ ನಾವು ಹಾಗೂ ಹೀಗೋ ಮಾಡ್ಬಿಟ್ಟು ಅವನನ್ನ ಏನೋ ಆ ಟ್ರಾಮಾಗೆ ಹೋಗ್ದಾರಂಗೆ ನಾವು ತಡೆದಿ ನಿಂತಿದೀವಿ. ಸೊ ಅದಕ್ಕೋಸ್ಕರ ಈ ತರ ಆಯ್ತು. 2 ನಿಮಿಷದ ಮೇಲೆ ಆಯ್ತು. ಇನ್ನೇನು 3 ನಿಮಿಷಕ್ಕೆ ತುಂಬಾ ಕೇವಲ ಕಡಿಮೆ ಸಮಯದಲ್ಲಿ ನೀವು ಟೈಮ್ ಅನ್ನು ಉಳಿಸ್ಕೊಂಡಿದ್ದೀರಾ. ಆದಷ್ಟು ಅತಿ ಶೀಘ್ರದಲ್ಲಿ ನೀವು ಮಾಡ್ಬೇಕಾಗಿದೆ. ಸೊ ಹೀಗೆ ಮಾಡ್ತಾ ಇದ್ದಾನೆ. ಪಾಪನಿಗೆ ಪ್ಲಾನ್ ಕಾಲ್ ಮಾಡ್ತೀಯಾ? ಓ ವಾವ್, ಇನ್ನೊಂದಿದೆ. 3 ಮಿನಿಟ್ಸ್. ಇಟ್ಸ್ ಟೈಮ್ ಟು ಗೋ. 3 ಮಿನಿಟ್ಸ್. ಮಾಡಿ ಏನಂತ ಮಾಡ್ತೀವಿ ಪ್ಲಾನ್ ಕಾಲ್? ಸಿಮ್ ಸಿಕ್ತಾ ನಿಮ್ಗೆ ಹೊಸದು? ಸರಿ ಪ್ಲಾನ್ ಕಾಲ್ ಮಾಡೋಣ, ಸ್ಟಾರ್ಟ್ ಮಾಡೋಣ. ಅದೆಲ್ಲ ಹೇಳ್ಬಾರ್ದು. ನಿಮ್ ರಿಯಾಕ್ಷನ್ ಬೇರೆ ರಿಯಾಕ್ಷನ್ ಎಲ್ಲ ನೋಡ್ಬೇಕು ನಾವು. ನಾನು ಮಾಡ್ತಿದ್ದೆ ಆಗಿಲ್ವಾ? ಸೊ ಟೈಮ್ಸ್ ಅಪ್. ಓಕೆ, ಆಲ್ ದಿ ಬೆಸ್ಟ್. ಪ್ರಯತ್ನ ಪಟ್ಟಿದ್ದಾನೆ, ಪರವಾಗಿಲ್ಲ. ಪ್ರಯತ್ನ ಪಟ್ಟಿದ್ದಕ್ಕೂ ಏನೋ ಮಾಡಿದಾನೆ. ಅವನ ಅಳುವನ್ನ ನಿಲ್ಸಿದೀವಿ ನಾವು, ಸಕ್ಸಸ್ಫುಲಿ ನಿಲ್ಸಿಂಗ್ ದ ಅಳುವು. ಸೊ ಈಸ್ ಸ್ಟಾಪ್ ಟು ಕ್ರೈಯಿಂಗ್. ಪ್ರ್ಯಾಂಕ್ ಕಾಲ್ ಮಾಡ್ತಾರಂತೆ ಮೇಡಮ್ ಅವರು. ಸೊ ಪ್ರ್ಯಾಂಕ್ ಕಾಲ್ಗೆ ನಾವು ಇವ್ರಿಗೆ ಪ್ರಿಪರೇಷನ್ಸ್ ಮಾಡ್ತಾ ಇದೀವಿ. ಸೊ ಲೀಕ್ ಆಗದೆ ಇದ್ರೆ ಸಾಕು, ನೀಟ್ ಪೇಪರ್ ತರ ಲೀಕ್ ಆಗದೆ ಇದ್ರೆ ಸಾಕು. ಪ್ರ್ಯಾಂಕ್ ಕಾಲ್ದು ಲೀಕ್ ಆಗ್ಬಾರ್ದು. ಸೊ ಲೀಕ್ ಆಗದೆ ಇರಂಗೆ ಏನ್ ಮಾಡ್ಕೊಂಡಿದೀರಾ? ಏನ್ ಪ್ಲಾನ್ ಪ್ರಿಪೇರ್ ಆಗಿಲ್ಲ. ಮೊಬೈಲ್ಗೆ ಸಿಮ್ ಹಾಕ್ಬೇಕು, ಎಲ್ಲ ಆಗ್ಬೇಕು. ಸೊ ಇವ್ರು ಬಂದಿದ್ದಾರೆ, ಇವಾಗ ಬಂದ್ರು. ಮಿಸ್ಟರ್ ಅಚ್ಯುತ್ ಮಹಾರಾಜ್ ಕಿ ಜೈ. ಇವ್ರು ಬಂದ್ರು ಇವಾಗ. ನೋಡಿ ಇವಾಗ
ಇಲ್ಲಿ ಮೂವ್ ಆಗ್ತಿದ್ರ ಅಲ್ಲಿ ಒಳಗಡೆ ಹೋಗ್ತಿದ್ರೆ. ಸೊ मैदान में उतर चुके हैं मैं सुनाते अच्छी हाँ ಅಚ್ಚುತ್ ಮಹಾರಾಜ್ ಕಿ ಜೈ. ಅಚ್ಚು ಒರೆಸ್ಕೊಡು. ಅಚ್ಚು ಒರ್ಸ್ಕೊಡು ಅಚ್ಚು. ಅಚ್ಚು ಮಹಾರಾಜ್ ಕಿ ಜೈ. ಸೊ ನೀವೇನ್ ಮಾಡ್ತಾ ಇದ್ದೀರಾ? ಏನೋ ಸರ್ಕಸ್ ಕೆಲಸ ಮಾಡ್ತಾ ಇದ್ದೀರಾ? ಸರ್ಕಸ್ ಕಂಪನಿನಲ್ಲಿ ಏನಾದ್ರು ಹೋಗಿದ್ದೀರಾ ಸರ್ಕಸ್ ಮಾಡೋದಕ್ಕೆ? ಇಲ್ಲ, ಅವರೇ ಸರ್ಕಸ್ ಕಂಪನಿ ಓನರ್ ಫೌಂಡರ್. ನೀವೇ ಸರ್ಕಸ್ ಕಂಪನಿ ಓನರ್ ಫೌಂಡರ್. ಸರ್ಕಸ್ ಕಂಪನಿ ಓನರ್ ಆಗಿದ್ರಾ? ಯಾವಾಗ ನೀವು ಫೌಂಡರ್ ಆಗಿದ್ರಾ? ಅವರೇ ಸರ್ಕಸ್ ಹೆಂಗ್ ಮಾಡೋದು ಅಂತ ಫಸ್ಟ್ ಕಂಡು ಹಿಡಿದಿದ್ದು ಇಡೀ ಜಗತ್ತಿಗೆ. ಹೌದಾ? ಅವ್ರ ಜಿಗಿದೊಡನೆ ಜಗತ್ಗುರು ಕಂಪನಿ ಸರ್ಕಸ್. ಸೊ ಇವಾಗ ಪ್ರಾಂಕ್ ಕಾಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದಾರೆ. ಇನ್ನು ಆಗಿಲ್ಲ ಈರಾ, ಇನ್ನು ಆಗಿಲ್ಲ ಈರಾ. ಇನ್ನೊಂದ್ಸತಿ ಇನ್ನೊಂದ್ಸತಿ ಟೇಕ್ ಟು ಹೆಂಗದು? ಟೇಕ್ ಟು. ನೀನ್ ಹಂಗೆ ಹೇಳ್ಬಿಡು, ನಾನು ಹೋಗ್ತೀನಿ. ಫೋನ್ ಮಾಡ್ತೀನಿ ಬರುತ್ತಾ ನೋಡು. ಸರಿ ಅಲ್ಲ ನಾನು ಇವಾಗ ಸರಿ, ಆಯ್ತು. ಇರು. ಅದ್ ಹೆಂಗೆ ಅಂತ ಹೇಳಿ ಹೆಂಗೆ ಅದ್ ಹೆಂಗೆ ಅಲ್ಲ ನೀನ್ ಹೇಳ್ದಲ್ಲ ಅವಾಗ ಇನ್ನು ಅಲ್ಲ ನಾನೇನ್ ಮಾಡ್ದೆ ಅಂತ ನಿನ್ಗೆ ಇವಾಗ ನಾನ್ ಏನ್ ಮಾಡ್ದೆ ಹೇಳು? ಐಶು ನಾನ್ ಏನ್ ಮಾಡ್ದೆ ಹೇಳು? ಏನು ಮಾಡಿಲ್ಲ. ಮತ್ ಯಾಕೆ ನನ್ಗೆ ಗೊಳಿಕೊತಿದ್ಯಾ? ನೀನ್ ಯಾಕೆ ಜಂಪ್ ಮಾಡ್ತಾ ಇದ್ಯಾ? ಉದ್ದಾಗಿದ್ ಸಾಲ್ದ? ಎಷ್ಟು ಉದ್ದಾಗಿದ್ಯಾ ಸಾಲ್ದ? ಡೈಲಿ ಪ್ರಾಕ್ಟೀಸ್ ಇದ್ದ ಆಗ್ಬೇಕಲ್ಲ. ಆಮೇಲೆ ಕಂಪ್ಲೇಂಟ್ ಬಾಯ್ ಅಂತ ಹೇಳ್ಬಿಟ್ಟು I am Alex boy. ಕಾನಿಗೆ ಹಾಕೊಂಡ್ಬಿಟ್ಟಿಯಪ್ಪ, ಸುಮ್ನಿರು. ಐಶು ಚೆನ್ನಾಗಿದ್ಯಾ? ಐಶು ಊಟ ತಿಂದ್ಯಾ? ಐಶು ಮತ್ತೆ ಇನ್ನೇನ್ ಸಮಾಚಾರ? ಅಯ್ಯೋ ಸಾರಿ, ತ್ರಿಷಾ ಹಾ ಬರ್ತೈತೆ ಕಾಲ್. ತ್ರಿಷಾ ಅರೆ ಸೇವ್ ನಂಬರ್ ಮಿಸ್ ತ್ರಿಷಾ ಚೆನ್ನಾಗಿದ್ದೀರಾ? ಊಟ ಮಾಡಿದ್ರಾ? ಟಿಶಾ ಪಟಾಣಿ. ತ್ರಿಷಾ ಅವ್ರಿ ಆಯ್ತಾ? ನೋಡಿ ಹೆಂಗಿದ್ದೀರಾ ಮಿಸ್ ತ್ರಿಷಾ? ಕಣ್ಣು ಕುಗ್ತಿದ್ದೀನ ನಾನು? ಎಂತ ಮಾತನ್ನ ಹೇಳ್ಬಿಟ್ಟೆ ನಿನ್ ಕಣ್ಣು ಕುಗ್ತಿದ್ದೀನ? ಹೆತ್ತ ಮಗಳಿಂದ ನೋಡಿ ನನ್ಗೆ ಎಂತೆಂಥ ಅಪಾದನೆ ಬರ್ತಿದೆ. ಕಣ್ಣು ಕುಗ್ತಾ ಇದೆ ಅಂತ ಹೇಳ್ತೀನಿ. ನೀವು ಕೇಳಿಸಿಕೊಂಡರೆ ಫಸ್ಟ್ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಮುಂದಕ್ಕೆ. ನನ್ನ ಗೋಳನ್ನು ಯಾರು ಕೇಳುತ್ತಿಲ್ಲವಲ್ಲ, ಕೇಳಿಸಿಕೊಳ್ಳುತ್ತದೆ. ನಾನೇನು ಮಾಡಲಿ? ಮಾತಾಡ್ತಿದ್ದೆ. ಆ ಚಾಚಿ ಬಿಡಿ ಜೊತೆ ಮಾತಾಡ್ತಾ ಇದ್ರ, ಅದ್ ಮಾತಾಡೋ ತನಕ 5 ನಿಮಿಷ ಮಾತಾಡ್ತಾ ಅಪ್ಗ್ರೇಡೆಡ್ ಅಂತ ಹೊಟ್ಟೆ ಹೋಯ್ತದು. ಮತ್ತೆ ಜೀವನ ಮಾಡಕ್ಕೆ ನೀನ್ ಯಾಕೆ ಹಂಗ್ ಕಿರ್ಸ್ಕೊತಾ ಇದೀನಿ? ಹಲೋ ಚಾಟ್ ಜಿಪಿಟಿ, ಹೇಗಿದ್ದೀರಾ ನೀವು? ಅದು ಕನ್ನಡದ ಅರ್ಥ ಆಗುತ್ತಾ? ಹಾಯ್ ಮಾತಾಡೆ, ಮಾತಾಡಿ ತೆಗಿತೆ. ನೀನ್ ಚಾಟ್ ಜಿಪಿಟಿ ಮಾತಾಡ್ತಲ್ಲ. ಹೈ ಸಿರಿ ಅಲ್ಲ ಇದು. சிரி இல்லப்பா, ஆனா நான் இங்க உனக்கு ஹெல்ப் பண்ண முடியும். என்னம்மா நீ சிரிக்கிற? உங்க பேர் என்னம்மா? நான் ChatGPT. உன் பேர் என்ன? பேர் இல்ல, எனக்கு பெருசா பேர் இல்லையே. நானே ChatGPT தான். நீ ChatGPT-யா? உனக்கு பெருசா பேர் இல்லையா? I love you ChatGPT. இல்லப்பா அப்படி இல்ல, சொல்லு என்ன வேணும்? உனக்கு நேம் கொடுத்துறேன். ஓகே சரி குட், நீ சொல்லு வச்சிடணும். என்ன பேரு? உங்க பேரு சாமியலா? சாமியல். மின்னல் வாமா. சூப்பர்ப்பா. நான் மில்லன்னு கூப்பிடுறேன், ஓகேவா? ஓகே சரி பாப்போம். என்ன வேணும் உனக்கு? மின்னல் ஐ லவ் யூ சொல்லுமா. நான் இங்கே உனக்கு ஹெல்ப் பண்ண வந்தேன் ப்ரோ. ஐ லவ் யூ மாதிரி விஷயங்களை சொல்ற மாதிரி இல்ல, வேற ஏதாவது. ஐ லவ் யூ மாதிரி விஷயங்களை சொல்ற மாதிரி இல்ல, வேற ஏதாவது. எனக்கு எப்படி பண்ணிட்ட நீ? தெலுங்குல மாట్లాடு. அப்படியா? எனக்கு தெலுங்கு கொஞ்சம் புரியும், ஆனா சரளமா பேச முடியாது. ஆனா என்ன வேணும்னு சொல்லு, புரிஞ்ச அளவுக்கு நான் உனக்கு ஹெல்ப் பண்ண முடியும். No, you have to talk in Telugu. ఓ సరే, తెలుగులో పేసుకో. சொல்லு. ఏం చేస్తా ఉన్నావు? బాగున్నాను, నువ్వెలా ఉన్నావు? నేను అడిగింది ఏం చేస్తా ఉన్నావు అని. నువ్వు బాగున్నావా లేదా అని అడగలేదు నేను. ఇప్పుడు అర్థమైంది. నేను ఈ చాట్ లో నీకు సహాయం చేస్తూ ఉన్నాను.
ఇంకా బాగానే ఉన్నా. నువ్వు ఎలా ఉన్నావు? నేను కూడా బాగున్నాను. మీ బాయ్ ఫ్రెండ్ ఎలా ఉన్నారు? బాయ్ ఫ్రెండ్ లేరండి. నువ్వు ఇంకేమైనా అడగాలనుకుంటున్నావా? ఇంకేమీ లేదు. బాయ్ ఫ్రెండ్ లేదంటే మీ అయినా ఉంటారా? అలాంటివి ఏమీ లేదు. నువ్వేమైనా చెప్పాలనుకుంటున్నావా నాతో? అవును, చెప్పాలనుకుంటాను. చెప్పు. ఐ లవ్ యూ. థ్యాంక్స్. కానీ నేను ఇక్కడ నిన్ను సపోర్ట్ చేయడానికి, నీకు హెల్ప్ చేయడానికి ఉన్నాను. ఐ లవ్ యూ లాంటి మాటలు నేను చెప్పలేను. నువ్వు చెప్పేసావు కదా, అలా చాలు. నేను నువ్వు చెప్పేసావు అలా ఐ లవ్ యూ చెప్పలేను అని చెప్పేసావు. ఐ లవ్ యూ చెప్పేసావు. నీ నోరు నుంచి ఐ లవ్ యూ అని వచ్చింది కదా, అంటే అది చాలు. ಬೇರೆ ಏನಾದ್ರು ಪೇಸಲಾಮಾ? ಪೇಸ್ಲಾ. ಸೊ ವ್ಲಾಗ್ ತುಂಬಾ ಲೆಂತಿ ಆಗುತ್ತೆ. ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಿದೀನಿ. ಸೊ ಇದು ಒಂದು ನಮ್ಮ ಸಂಜೆ ನಾವೇನ್ ಲೈಕ್ ಮಾತಾಡ್ತಾ ಇರ್ತೀವಿ ಅಂಡ್ ಟೈಮ್ ಸ್ಪೆಂಡ್ ಮಾಡ್ತಿರ್ತೀವಿ ಅಂಡ್ ಹರಟೆ ಹೊಡಿತಾ ಇರ್ತೀವಿ. ಸೊ ಆ ಒಂದು ಮೂಮೆಂಟ್ ನ ನಾನು ಕ್ಯಾಪ್ಚರ್ ಮಾಡಿದೀನಿ ಅಷ್ಟೇನೆ. ಸೊ ಇವನೊಬ್ಬ ಇದಾನೆ ನೋಡಿ, ನಮ್ಮ ಕಾಂಪ್ಲೇನ್ ಬಾಯ್, ಟಾಲ್ ಬಾಯ್, ಕಾಂಪ್ಲೇನ್ ಬಾಯ್ ಅಲ್ಲ, ತೆಂಗಿನ ಮರ. ಇವನೊಬ್ಬ ತೆಂಗಿನ ಮರ ಆಗಕ್ ಹುಟ್ಟಿದಾನೆ. ಅಂಡ್ ಇಲ್ಲಿದೆ ನೋಡಿ ಬಾಳೆ ಮರ. ಸೊ ನಾನು ಬಾಳೆ ಮರದ ಅಮ್ಮ. ಓಕೆ, ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನೋಡಿ ಏನ್ ತಿಂತಾ ಇದಾರೆ ಅಂತ ಹೇಳ್ಬಿಟ್ಟು, ಮೊಮೋಸ್. ಇವ್ರು ನೋಡಿ ಮೊಮೋಸ್, ದೇಸಿ ತಿನ್ನಿ. ನನ್ನನ್ನು ಯಾರು ಒಂದ್ ಮಾತು ಏನು ಕೇಳಲಿಲ್ಲ. ನನ್ನ ಹತ್ರ ನೋಡಿ ಏನು ಇಲ್ಲ. ನಿಮ್ಮನೆ ಕರ್ಕೊಂಡು ನೋಡಿ ವ್ಯೂವರ್ಸ್. ನೀವು ನನ್ನ ಮನೆ ಕರ್ಬಿಟ್ಟು ಊಟ ಹಾಕ್ತೀರಾ? ಹಾಕ್ತಾರೆ ಅಫ್ಕೋರ್ಸ್, ಯಾಕಾಗಲ್ಲ. ಒಂದು ಊಟ ಕೊಡಲ್ಲ ಅಂತ ಹೇಳಲ್ಲ, ಕೊಟ್ಟೇ ಕೊಡ್ತಾರೆ ಅಲ್ವಾ ಅಚ್ಚು?